ಸೊ ಈ ಮಳೆಗಾಲದಲ್ಲಿ ಏನಾಗ್ತಾಯಿತ್ತು, ಜನರಿಗೆ ಕಾರ್ಮಿಕರ ಅಭಾವ ಆಯಿತು, ಮರ ಹತ್ತೋ ಕಾರ್ಮಿಕರ ಅಭಾವ. ಸೊ ಅಡಿಕೆಯಲ್ಲಿ ಕೊಳೆ ರೋಗ ಅನ್ನೋದು ವ್ಯಾಪಕ ಆಗೋಗಿತ್ತು. 2018-19 ತೊಗೊಂಡ್ರೆ ಈ ವರ್ಷ ಬಂದಂಗೆ ಮಳೆ ಬಂದು ಯಾರಿಗೂ ಒಂದು ಅಡಿಕೆ ಸಿಗಲಿಲ್ಲ. ನಾನು ಆಗ ಈ ಪ್ರಾಡಕ್ಟ್ ಲಾಂಚ್ ಮಾಡಿದ್ದೆ. ಸೊ ಜನ ಯಾವಾಗ ಕೇಳಿದ್ರಲ್ಲ ಸ್ಪ್ರೇ ಮಾಡೋದಕ್ಕೆ ಏನಾದರೂ ಬೇಕು ಅಂತ, ನಾನೇನು ಮಾಡಿದೆ, ಕತ್ತಿ ತೆಗೆದೆ, ಒಂದು ನಾಜಲ್ ಹಾಕಿದೆ, ಸ್ಪ್ರೇ ಪಂಪ್ ಕನೆಕ್ಟ್ ಮಾಡಿದೆ. ಫಸ್ಟ್ ನಾನು ಟೆಸ್ಟ್ ಮಾಡಿದ್ದು ನಮ್ಮ ಅಪಾರ್ಟ್ಮೆಂಟಲ್ಲೇ. ಇದನ್ನು ಯಾವುದು ನಾವು ಕಾರ್ ವಾಶಿಗೆ ಯೂಸ್ ಮಾಡ್ತೀವಲ್ಲ ಪೈಪು, ಅದನ್ನು ಇದಕ್ಕೆ ತುದಿ ಕಟ್ಟಿದೆ. ಅಪಾರ್ಟ್ಮೆಂಟ್ ತುದಿ ತನಕ ಹೋಗುತ್ತಾ ಅಂತ ನೋಡಿದೆ, ಸ್ಪ್ರೇ ಮಾಡಿದೆ. ಇಮಿಡಿಯೇಟಾಗಿ ಒಂದು TV ಚಾನಲ್ಗೆ ಇಂಟರ್ವ್ಯೂ ಕೊಟ್ಟೆ ಹೋಗ್ಬಿಟ್ಟು. ಸೊ ಇದು ಸ್ಪ್ರೇಗೂ ತುಂಬ ಚೆನ್ನಾಗಿ ಕೆಲಸ ಆಯಿತು. ಅದರಿಂದ ಏನಾಯಿತು ಅಂತಂದರೆ, ಒಂದು ಈ ಕೂಲಿ ಕಾರ್ಮಿಕರು ಸಿಗದೇ ಇದ್ದರೆ ಇವಾಗ 1 ಎಕರೆ 2 ಎಕರೆ ಇರೋ ರೈತ ಇರ್ತಾರೆ, ಅವರೇ ಸ್ವಾವಲಂಬಿಯಾಗಿ ಇವತ್ತು ತೋಟದಲ್ಲಿ ಅಡಿಕೆ ಉಳಿಸ್ಕೋತಾ ಇದ್ದಾರೆ. ಅದಾಯಿತು. ನೆಕ್ಸ್ಟು ಇವಾಗ ಮರ ಹತ್ತೋದಕ್ಕೆ ಯಾರೂ ಕಲಿಯೋಕ್ಕಾಗಲ್ಲ, ಕಷ್ಟ. ಅದು ಅವ್ರಿಗೆ ಸ್ಕಿಲ್ಸ್ ಇದ್ದರೆ ಮಾತ್ರ ಕಲಿಬೋದು. ಇದೊಂದು ಸಣ್ಣ ಕಡ್ಡಿ. ಇವತ್ತು ಒಬ್ಬ ಕೂಲಿ ಕಾರ್ಮಿಕ 400-600 ರೂಪಾಯಿ ಪರ್ ಡೇ ದುಡಿತಾರೆ. ಈ ದೋಟಿ ತೊಗೊಂಡು 2,000ದಿಂದ 8,000 ದುಡಿತಾ ಇದ್ದಾರೆ ಒಂದಿನಕ್ಕೆ. ಸೊ ಇದನ್ನ ಬರೀ ತೋಟ ಇರೋರಲ್ಲ, ಕೆಲಸ ಮಾಡೋರು ಇನ್ವೆಸ್ಟ್ ಮಾಡಿ ಇಟ್ಕೋಬಹುದು. ಸೆಲ್ಫ್ ಎಂಪ್ಲಾಯ್ಮೆಂಟ್ಗೆ ಇವತ್ತು ತುಂಬ ಖುಷಿ ವಿಚಾರ. ಸಾವಿರಾರು ಯುವಕರು ಈ ದೋಟಿಯಿಂದ ಅವ್ರ ಜೀವನನ ಸಾಗಿಸ್ತಾ ಇದ್ದಾರೆ. ಎಷ್ಟೊಂದು ಜನ ನನಗೆ ವೀರೇಂದ್ರ ಹೆಗಡೆ ಅವ್ರದ್ದು ಇಂಟರ್ವ್ಯೂ ಇದ್ದಾಗ ಬಂದು ಹೇಳಿದರು, ನಾನು 2 ತಿಂಗಳಲ್ಲಿ ದುಡ್ದು ಹೊಸ ಮೋಟರ್ ಸೈಕಲ್ ತೊಗೊಂಡೆ ಅಂತ. ಏನಕ್ಕೆ ಅಂತಂದರೆ, ಈ ಅಡಿಕೆಯಲ್ಲಿ ಸ್ಪ್ರೇ ಮಾಡೋದಕ್ಕೆ 1 ಬ್ಯಾರಲ್ ಅಂತ 200 ಲೀಟ್ರಲ್ಲಿ ಔಷಧಿ ಕಲಿಸ್ತೀವಿ. ಅದನ್ನು ಸ್ಪ್ರೇ ಮಾಡಿದ್ರೆ 1,000 ರೂಪಾಯಿ ಕೊಡ್ತಾರೆ ಒಂದು ಬ್ಯಾರಲ್ಗೆ. ಓಕೆ, ಬ್ಯಾರಲ್ ಎಷ್ಟು ಲೀಟರ್ ಇರುತ್ತೆ? 200 ಲೀಟರ್ಸ್ ಇರುತ್ತೆ. ಸೊ ಇದನ್ನು ಸ್ಪ್ರೇ ಮಾಡಿ ಅವ್ರಿಗೆ 1,000 ರೂಪಾಯಿ ಬರುತ್ತಲ್ಲ, ಈಸಿಯಾಗಿ 6-8 ಬ್ಯಾರಲ್ ಹೊಡಿತಾರೆ. ಈಸಿ, ಸಕ್ಕತ್. ಒಂದಿನಕ್ಕೆ 6,000 8,000-6,000 ಕಣ್ಣು ಮುಚ್ಕೊಂಡು ಹೊಡಿತಾ ಇದ್ದಾರೆ ಇವತ್ತೆಲ್ಲ ಊರ ಕಡೆ. ಇವಾಗ ಎಷ್ಟೊಂದು ಜನ ಯುವಕರಿಗೆ ಒಂದು ಒಳ್ಳೆ, ಯಾರು ಕಷ್ಟಪಟ್ಟು ಜೀವನ ರೂಪಿಸ್ಕೋಬೇಕು ಅಂದವರು ಮರ ಹತ್ತಿ ಕಲಿಯೋಕ್ಕಾಗಲ್ಲ, ಲೈಫ್ ರಿಸ್ಕು. ಒಂದ್ಸತಿ ಬಿದ್ದರೆ ಜೀವ ಹೋಯ್ತು. ಇದೇನು ದೋಟಿ ಬ್ಯಾಲೆನ್ಸ್ ಸಿಗಲಿಲ್ಲ, ದೋಟಿ ಕೆಳಗೆ ಬಿದ್ದರೆ ಏನಾಗಲ್ಲ. ಸೊ ಎಕ್ಸ್ಪೆರಿಮೆಂಟಲಿ ಅವ್ರಿಗೆ ಕಲಿಯೋಕ್ಕೂ ಈಸಿ ಆಯಿತು. ಸೊ ಸಾವಿರಾರು ಯುವಕರು ಇವತ್ತು ಒಳ್ಳೆ ಜೀವನ ರೂಪಿಸ್ಕೊಂಡಿದ್ದಾರೆ. ಅದೊಂದಾದಾಗ ಏನಾಯಿತು, ಲೇಬರ್ ಪ್ರಾಬ್ಲಮ್ ಸಾಲ್ವ್ ಆಯಿತು. ಇಲ್ಲಿ ಕೃಷಿಲಿ, ಅಡಿಕೆ ಕೃಷಿಲಿ ಮೈನ್ಸ್ ಪ್ರಾಬ್ಲಮ್ ಇದೆ, ಮರ ಹತ್ತೋ ಲೇಬರು. ಅದು ಸಾಲ್ವ್ ಆಯಿತು. ಮರ ಹತ್ತದೇ ಇರೋದ್ರಿಂದ ಕನಿಷ್ಠ ನಮ್ಮ ಕರ್ನಾಟಕದಲ್ಲಿ ಇದು ಒಂದು ಹಿಡನ್ ಡೇಟಾ ಅಂದರೆ ಏನಪ್ಪ ಅಂತಂದರೆ, ಒಂದು ಊರಲ್ಲಿ ಮರದಿಂದ ಬಿದ್ದು ಸತ್ತೋಗ್ತಾರೆ. ಓಕೆ, ಅದು ಸುದ್ದಿನೇ ಆಗ್ತಾ ಇರಲಿಲ್ಲ 2 ಕಾರಣದಿಂದ. ಒಂದು, ಸುದ್ದಿ ಆದರೆ ಇಂಥ ಕಡೆ ಇವರಿಂದ ಆಯಿತು ಅಂತ ಗೊತ್ತಾದರೆ ಆ ತೋಟದ ಓನರ್ಗೂ ಡೇಂಜರು. ಆಮೇಲೆ ಅದೊಂಥರ ಬಿಗ್ ನ್ಯೂಸೆನ್ಸ್ ಆಗಿಬಿಡುತ್ತೆ. ಸೊ ಏನು ಮಾಡ್ತಾರೆ, ಅದನ್ನು ಸುದ್ದಿನೇ ಮಾಡದೆ ಅವ್ರ ಕೈಲಾಗಿದ್ದು ಕಾಂಪನ್ಸೇಷನ್ ಕೊಟ್ಟು ಮುಚ್ಚಕ್ಕೆ ಬಿಡ್ತಾಯಿದ್ರು. ಸೊ ನನಗೆ ಬಂದಿರೋ ಅಂಕಿಅಂಶದ ಪ್ರಕಾರ ಕರ್ನಾಟಕ ಒಂದು ಸ್ಟೇಟಲ್ಲಿ ಒಂದು 500 ಜನ ಸಾಯ್ತಾಯಿದ್ರು ವರ್ಷದಲ್ಲಿ. ಇವತ್ತು ಒಂದು 80% ಅಡಿಕೆ ಕೃಷಿಯಲ್ಲಿ ಮರ ಹತ್ತದೇನೆ ನಮ್ಮ ದೋಟಿ ಬಳಸ್ತಾ ಇದ್ದಾರೆ. 80%. ಇವಾಗ ಒಂದು 400 ಜನ ಅಂದರೆ 400 ಸಾವುಗಳು ಖಂಡಿತ ವರ್ಷಕ್ಕೆ, ಅದು ಅಟ್ಲೀಸ್ಟ್ ಅಷ್ಟಾರು ಕಂಟ್ರೋಲ್ ಆಗ್ತಾ ಇದೆ ಈಗ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ಇವಾಗ ಈ ಥರ ಎಕ್ವಿಪ್ಮೆಂಟ್ ಬಂದಮೇಲೆ ರೈತರಿಗೆ ಜೀವ ಉಳೀತು, ಬೆಳೆ ಉಳೀತು. ಯಾಕಂದರೆ ಇವಾಗ ಯಾರೋ ಲೇಬರ್ ಬಂದ್ಬಿಟ್ಟು ಅಡಿಕೆಗೆ ಸ್ಪ್ರೇ ಮಾಡಿ ಕ್ರಾಪ್ ಉಳಿಸ್ದ. ಕನಿಷ್ಠ ಒಂದು 5,000 ಕೋಟಿಯಷ್ಟು 5,000 crore ಅಡಿಕೆ ಉಳಿತಾ ಇದೆ ಈಗ. ಸೊ ಟೋಟಲ್ ಇದು ಕರ್ನಾಟಕ ನಂಬರು. ಯಾಕಂದರೆ ಒನ್ ಆಫ್ ದಿ ಹೈಯೆಸ್ಟ್ ಗ್ರೋಯಿಂಗ್ ಸ್ಟೇಟ್ಸ್ ನಾವು. ಅದಲ್ಲದೆ ನಾವು ಗೋವಾ, ತಮಿಳ್ನಾಡು, ಆಂಧ್ರ, ಕೇರಳ, ಅಸ್ಸಾಮು, ಅಂಡಮಾನ್ ನಿಕೋಬಾರ್ ಇಲ್ಲೆಲ್ಲ ಕಡೆನೂ ಕೊಟ್ಟಿದ್ದೀವಿ. ಸೊ ನಾವು ಇವಾಗ ನಿಮ್ಮದು ಲೇಟೆಸ್ಟ್ ಇನೋವೇಟಿವ್ ಟೂಲ್ ಅಂತ ಬಂದರೆ ಇದೆ ಅಲ್ವಾ? ಹೌದು, ಒನ್ ಆಫ್ ದಿ ಇದು ಹಳೇದು ಹೈಟೆಕ್ ದೋಟಿ ಅನ್ನೋದು. ಫಸ್ಟ್ಲಿ ಥ್ಯಾಂಕ್ ಯು. ಯಾಕೆಂದರೆ ನಾವೆಲ್ಲ ಸಿಟಿ ಜನ, ತೋಟ ಇಲ್ದಿರೋರ್ಗು ತೋಟದಲ್ಲಿ ಏನೇನಾಗತ್ತೆ, ಅಡಿಕೆ ಮತ್ತು ಬೆಳೆಗಾರರ ಮಧ್ಯೆ ಇರೋ ಸಂಬಂಧ ತೆಂಗಿಗೂ ಆಗತ್ತಲ್ಲ. ತೆಂಗು ಎನಿ ಟಾಲ್ ಟ್ರೀ ಯಾವ್ದು ಕೈಗೆ ಎಟ್ಕಲ್ವೋ, ಒಂದು ಸೀಬೆಕಾಯಿ ಮರ ಕೈಗೆ ಎಟ್ಕತ್ತೆ, ಅದಕ್ಕೆ ದೋಟಿ ಬೇಡ.
ಒಂದು 15 ಅಡಿ ಉದ್ದ ಇದ್ದರೆ ಒಂದು ಬಿದ್ರ ಕಡೆಗೆ ಒಂದು ಕೊಕ್ಕೆ ಹಾಕ್ತೀವಿ ಈ ಥರ, ಜಸ್ಟ್ ಲೈಕ್ ದಿಸ್. ಆ ಕೊಕ್ಕೆಲ್ಲ ಎಳಿತೀವಿ. ಸೊ ಆ ಥರ ಇದು ಒಂದು 15 ಅಡಿಯಿಂದ ಮೇಲ್ಪಟ್ಟ ಯಾವುದೇ ಗಿಡಕ್ಕೆ ಬೇಕಾದ್ರೂ ಹಲ್ಸಾಗ್ಬೋದು, ಮಾವು, ಎನಿ ಟಾಲ್ ಟ್ರೀ ದಿಸ್ ವಿಲ್ ವರ್ಕ್. ಸೊ ಇದ್ರದ್ದು ಲೈಫ್ ಸ್ಪ್ಯಾನ್ ಥರ ಇದೊಂದು 50ರಿಂದ 100 ವರ್ಷ ಬಾಳಿಕೆ ಬರುತ್ತೆ. ಹಾಂ, ಅದು ಆ ತುದಿ ಇದೆಯಲ್ಲ, ಅದು ಯಾವ ಮಟೀರಿಯಲ್ ಅದು ಆ್ಯಕ್ಚುಲಿ ನಾನು ಹೈಟೆಕ್ ದೋಟಿ ಅಂತ ಕಂಪ್ನಿ ಹೆಸರು. ಅಲ್ಲಿ ಬ್ಲೂ ಕಲರ್ ಪೋರ್ಷನ್ ಏನು ದೋಟಿ ಪೋರ್ಷನ್ ಯೂಸ್ ಮಾಡ್ತಿರೋದು ಕಾರ್ಬನ್ ಫೈಬರ್ ಅಂತ ಒಂದು ಮೆಟೀರಿಯಲ್ಲು. ಸೊ ನಾನು US ಹೋದೆ, ತಂತ್ರಜ್ಞಾನ ಕಲಿತೆ. ಸೊ ಈ ಪರ್ಟಿಕ್ಯುಲರ್ ಮೆಟೀರಿಯಲ್ಲು ರೇಸ್ ಕಾರ್ಸು, ಸ್ಯಾಟಿಲೈಟ್ಸು, ಆಮೇಲೆ ನಮ್ಮ ರಾಕೆಟ್ಸು, ನಾಸ್ಕಾರು, F1 ಕಾರು, ಇದರಲ್ಲಿ ಹಗುರವಾಗಿರಬೇಕು ಮಟೀರಿಯಲ್ಲು, ತುಂಬ ಬಲಿಷ್ಠವಾಗಿರಬೇಕು, ಸ್ಟ್ರಾಂಗ್ ಆ್ಯಂಡ್ ಲೈಟ್ ಇರಬೇಕು. ಸೊ ನಮಗೆಲ್ಲ ಆ ಥರ ಮಟೀರಿಯಲ್ಸ್ದು ನಾಲೆಡ್ಜ್ ಇತ್ತು. ಸೊ ಹಾಗಾಗಿ ಅದ್ರದ್ದು ಮೈನ್ ಮಟೀರಿಯಲ್ಲು ಕಾರ್ಬನ್ ಫೈಬರು ವಿಚ್ ಇಸ್ ವೆರಿ ಲೈಟ್. ತುದಿಗೆ ನಾನು ಬಳಸಿರೋದು ಕರ್ನಾಟಕದಲ್ಲಿ ಕುಲುಮೇಲ್ ಮಾಡಿರೋ ಕತ್ತಿ, ದೋಟಿ ಹೈಟೆಕ್. ವಿ ಯೂಸ್ಡ್ ಒನ್ ಆಫ್ ದಿ ಬೆಸ್ಟ್ ಮಟೀರಿಯಲ್ ಇನ್ ದ ವರ್ಲ್ಡ್. ಬಟ್ ಕತ್ತಿ ಬಂದಾಗ ಕುಲುಮೆ ಕತ್ತಿನೇ ಯೂಸ್ ಮಾಡಿದ್ದೀನಿ. ಅದೇನಕ್ಕೆ ಅಂತಂದರೆ ಎಲ್ಲರೂ ಸ್ಟೈನ್ಲೆಸ್ ಸ್ಟೀಲ್ ಮಟೀರಿಯಲ್ ಇದೆ, ಇನ್ನೊಂದು ಲೇಟೆಸ್ಟ್ ಗ್ರೇಡ್ ಮಟೀರಿಯಲ್ಗಳೆಲ್ಲ ಇದೆ. ಸೊ ಅದನ್ನು ಬಳಸಬೇಕಾಗಿತ್ತು ಅಂತ ಹೇಳ್ತಾಯಿದ್ರು. ನಾನು ಎಲ್ಲ ಥರ ಕತ್ತಿನೂ ಟೆಸ್ಟ್ ಮಾಡಿದೆ. ಕುಲ್ಮೇಲೆ ಮಾಡಿರೋ ಕತ್ತಿ ಕುಯ್ತಾ ಶಾರ್ಪ್ ಆಗುತ್ತೆ. ಅಡಿಕೆ ಕುಯ್ತಾ ಕುಲ್ಮೆ ಇದು ಎಲ್ಲ ಇವಾಗ ಸ್ಟೈನ್ಲೆಸ್ ಸ್ಟೀಲ್ ಕತ್ತಿ ಎಲ್ಲ ಮೆಷಿನ್ ಮೇಡ್ ಇನ್ ವಿತ್ ಮಷೀನ್ಸ್. ಅದೇನಾಗುತ್ತೆ, ಇನಿಷಿಯಲಿ ಶಾರ್ಪ್ ಇರುತ್ತೆ, ಬಟ್ ಹೋಗ್ತಾ ಅದ್ರದ್ದು ಶಾರ್ಪ್ನೆಸ್ ಕಡಿಮೆ ಆಗುತ್ತೆ. ಹೌದು. ಸೊ ನಮ್ಮ ಕುಲುಮೆ ಕತ್ತಿಲಿ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ನೀವು ಅಡಿಕೆ ಕುಯ್ತಾ ಸೆಲ್ಫ್ ಶಾರ್ಪ್ನಿಂಗ್ ಟೆಕ್ನಾಲಜಿ ಇದೆ, ಕುಯ್ದಷ್ಟು ಶಾರ್ಪ್ ಆಗುತ್ತೆ. ಸೊ ಇದೆಲ್ಲ ನನಗೆ ಹೆಂಗೆ ಗೊತ್ತಾಯಿತು ಅಂತಂದರೆ, ನಾನು ಒಬ್ಬ ಒಳ್ಳೆ ಇಂಜಿನಿಯರು, ಹಾಗೆಯೇ ಒಳ್ಳೆ ಕೃಷಿಕ. ಆ್ಯಂಡ್ ನಾನು ಮಾರ್ಕೆಟ್ ಫೀಡ್ಬ್ಯಾಕ್ಗೆ ನಮ್ಮ ಕೃಷಿಕರು ನನಗೇನು ಫೀಡ್ಬ್ಯಾಕ್ ಕೊಡ್ತಾರೋ ಅದಕ್ಕೆ ಸ್ಪಂದಿಸ್ತಾ ಇದ್ದೆ. ಆ್ಯಂಡ್ ಎಲ್ಲ ನಾನೇ ಟೆಸ್ಟ್ ಮಾಡೋದು. ಸೊ ಅದನ್ನು ಟೆಸ್ಟ್ ಮಾಡಿ ಕತ್ತಿ ಮಾತ್ರ ಕುಲ್ಮೇದು ಕೊಡ್ತೀನಿ. ಆ್ಯಂಡ್ ರೆಸ್ಟ್ ಆಫ್ ಇಟ್ ಈಸ್ ವೆರಿ ಹೈ ಗ್ರೇಡ್ ಕಾರ್ಬನ್ ಫೈಬರ್ ಮೆಟೀರಿಯಲ್. ಕುಲ್ಮೆ ಅಂದರೆ ಯೂಶಲಿ ಏನು ಮೆಟೀರಿಯಲ್ ಇದು? ಕುಲ್ಮೆ ಅಂದರೆ ನಮ್ಮ ಹಿಂದಿನ ಕಾಲದಲ್ಲಿ, ರಾಜರ ಕಾಲದಲ್ಲಿ ಎಲ್ಲ ಹೀಟ್ ಮಾಡ್ತಾರೆ ಒಂದು ಮೆಟಲ್ನ, ಆಮೇಲೆ ಅದನ್ನು ಹ್ಯಾಮರಲ್ಲಿ ಹೊಡಿತಾರೆ. ಸೊ ಆ ಪ್ರಾಸೆಸ್ಸಲ್ಲಿ ಹ್ಯಾಂಡ್ ಮೇಡ್ ಕತ್ತಿ, ಅದು ಹೀಟ್ ಮಾಡ್ತಾರೆ, ಕೆಂಡದಲ್ಲಿ ಹಾಕಿ ರೆಡ್ ಹಾಟ್ ಟೆಂಪ್ರೇಚರ್ಗೆ ತಂದು, ಶೇಪಿಗೆ ತಂದು, ಸಿ ಶೇಪಿಗೆ ತಂದು, ಅದನ್ನು ಅಲ್ಲಿ ಕೈಯಲ್ಲಿ ಹ್ಯಾಮರ್ ಮಾಡಿ ಇದು ಮಾಡ್ತಾರೆ, ಬಡ್ದು ಮಾಡೋದು. ಸೊ ಆವಾಗ ಅದರಲ್ಲಿ ಆ ಟೆಂಪರಿಂಗ್ ಅಂತ ಹೇಳ್ತೀವಿ, ಇಟ್ಸ್ ಆಲ್ ಅಬೌಟ್ ಹೀಟ್ ಟ್ರೀಟ್ಮೆಂಟ್ ಸೈನ್ಸ್. ಆ ಟೆಂಪರ್ ಬರುತ್ತೆ, ಆ ಟೆಂಪರ್ ಬಂದಾಗ ಅದು ಕುಯ್ತಾ ಶಾರ್ಪ್ ಆಗೋ ಪ್ರಾಪರ್ಟಿ ಬರುತ್ತೆ. ಸೊ ಈಗ ಇಲ್ಲಿವರೆಗೂ ಎಷ್ಟು ಮ್ಯಾನುಫ್ಯಾಕ್ಚರ್ ಮಾಡಿದ್ದೀರಾ ಸರ್ ಇದು? ಅಬೌಟ್ 1 lakh ತನಕನೂ ಮಾಡಿದ್ದೀವಿ. ಅಟ್ ಎನಿ ಪಾಯಿಂಟ್ ಇನ್ ಟೈಮ್ ಎಷ್ಟಿರುತ್ತೆ ಸ್ಟಾಕ್ ನಿಮ್ಮ ಹತ್ರ ಇದು? ಆಲ್ವೇಸ್ ಇನ್ ಥೌಸಂಡ್ಸ್. ಸೊ ಈಗ ಆ್ಯನ್ಯುವಲಿ ಎಷ್ಟು ಬರುತ್ತೆ ಅಂದರೆ ಇವೆಲ್ಲ? ಹೌದು, ಟರ್ಮ್ಸ್ ಆಫ್ ಟರ್ನ್ ಓವರ್. ಅಂದರೆ ಟರ್ಮ್ಸ್ ಆಫ್ ನಂಬರ್ ಆಫ್ ಪೀಸಸ್ ದಟ್ ಯು ಸೆಲ್? ಮಿನಿಮಮ್ ಆ್ಯನ್ಯುವಲಿ 10,000 to 15,000 ಈಸಿಯಾಗಿ ಸೆಲ್ ಮಾಡ್ತಿದ್ದೀವಿ ಈಗ. ಪೀಸಸ್ ನಿಮ್ಮ 8 ಸ್ಟೇಟ್ಸ್ ಮಾರ್ಕೆಟಲ್ಲಿ? ಹೌದು. ಈಗ ಕರ್ನಾಟಕ ಎಷ್ಟು % ಕವರ್ ಮಾಡಿದ್ದೀರಾ? ಆಲ್ಮೋಸ್ಟ್ ಕವರೇಜ್ ವೈಸ್ 100% ಡಿಸ್ಟ್ರಿಕ್ಟ್ ವೈಸ್ ರೀಚ್ ಆಗಿದ್ದೀವಿ. ಆ್ಯಂಡ್ ಇನ್ ಟರ್ಮ್ಸ್ ಆಫ್ ಕನ್ಸ್ಯೂಮರ್ಸ್ ಅಟ್ಲೀಸ್ಟ್ 60 to 80% ಆಫ್ ದಿ ನೀಡೆಡ್ ಕನ್ಸ್ಯೂಮರ್ಸ್ ಅಥವಾ ಫಾರ್ಮರ್ಸ್ ಏನಿದೆಯಲ್ಲ, ಈ ದೋಟಿ ಬಳಸ್ತಾ ಇದ್ದಾರೆ ಈಗ. ಇನ್ 8 years ವಿ ಹ್ಯಾವ್ ರೀಚ್ ದಿಸ್ ಗೋಲ್. ಹೈಟೆಕ್ ಇಸ್ ದ ಪ್ರಾಡಕ್ಟ್ ನೇಮ್. ಆ್ಯಂಡ್ ವರ್ಲ್ಡ್ ವೈಡ್ ವಿ ಕ್ಯಾನ್ ಪ್ರೌಡ್ಲಿ ಸೆಲ್ ಕರ್ನಾಟಕದ ಒಂದು ಪ್ರಾಡಕ್ಟು ಇವತ್ತು ವರ್ಲ್ಡಲ್ಲಿ ನಂಬರ್ 1 ಇದೆ. ಆ್ಯಂಡ್ ಅಗ್ರಿಕಲ್ಚರಲ್ ಎಕ್ವಿಪ್ಮೆಂಟಲ್ಲಿ ಒಂದು ವಿಪರ್ಯಾಸ ಏನಪ್ಪ ಅಂತಂದರೆ, ಇಂಡಿಯನ್ ಬ್ರ್ಯಾಂಡ್ ಇಲ್ಲ. ಹಾಂಡಾ, ಹಸ್ಕವರ್ನ, ಸ್ಟಿಲ್, ಈ ಥರ ಎವ್ರಿಥಿಂಗ್ ಈಸ್ ಫಾರಿನ್ ಬ್ರ್ಯಾಂಡ್ ಅಗ್ರಿಕಲ್ಚರಲ್ ಎಕ್ವಿಪ್ಮೆಂಟ್ಸಲ್ಲಿ. ವಿ ಮೇಕ್ ಕಾರ್ಸ್, ವಿ ಮೇಕ್ ಬೆಸ್ಟ್ ಆಫ್ ದಿ ಸಾಫ್ಟ್ವೇರ್ಸ್, ಬಟ್ ಎಕ್ವಿಪ್ಮೆಂಟಲ್ಲಿ ಇಂಡಿಯನ್ ಇನೋವೇಷನ್, ಇಂಡಿಯನ್ ಬ್ರ್ಯಾಂಡ್ ಅಂತ ಇಲ್ಲ. ವಿ ಆಲ್ವೇಸ್ ಗೋ ಫಾರ್ ಫಾರಿನ್ ಬ್ರ್ಯಾಂಡ್ಸ್. ಸೊ ವಿ ಆರ್ ಪ್ರೌಡ್. ನಮ್ಮದು ಇದು ಕರ್ನಾಟಕದ ಒನ್ ಆಫ್ ದಿ ಟಾಪ್ ಬ್ರ್ಯಾಂಡ್ಸ್ ವಿಚ್ ಹಸ್ ಮೇಡ್ ಪ್ಯಾನ್ ಇಂಡಿಯಾ ನೇಮ್. ಸೊ ಕರ್ನಾಟಕ ಆದಮೇಲೆ ವಿಚ್ ಆರ್ ಯುವರ್ ಬಿಗರ್ ಮಾರ್ಕೆಟ್ಸ್ ನೆಕ್ಸ್ಟು ಸ್ಟೇಟ್ ವೈಸ್ ಅಲ್ಲ? ಸ್ಟೇಟ್ ವೈಸ್ ಕೇರಳ, ಗೋವಾ, ಮಹಾರಾಷ್ಟ್ರ ಇದೆಲ್ಲ ಸ್ವಲ್ಪ ಮಟ್ಟಿಗೆ ಅರೇಕಾ ಗ್ರೋ ಮಾಡ್ತಾರೆ. ಅಡಿಕೆ ಆ್ಯಂಡ್ ಆಲ್ ದ ಟಾಲ್ ಟ್ರೀಸ್. ಆಲ್ ಟಾಲ್ ಟ್ರೀಸ್, ತೆಂಗು ಅಡಿಕೆ ಎಲ್ಲಿದೆಯೋ ಎಲ್ಲ ಕಡೆ ಕೊಟ್ಟಿದ್ದೀವಿ ನಾವು ಈಗ.